ಮೊದಲನೆಯ ಪ್ರಶ್ನೆ, ಯಾವ ಜೀವಿ 2 ಹೊಟ್ಟೆಗಳನ್ನು ಹೊಂದಿದೆ? ಎ ಜೇನುನೊಣ, ಬಿ ಸೊಳ್ಳೆ, ಸಿ ಇರುವೆ, ಡಿ ಚಿಟ್ಟೆ. ಉತ್ತರ ಎ ಜೇನುನೊಣ. ಜೇನುನೊಣಗಳಿಗೆ 2 ಹೊಟ್ಟೆಗಳಿವೆ. ಒಂದು ಹೊಟ್ಟೆ ತಿನ್ನಲು ಮತ್ತು ಇನ್ನೊಂದು ಹೂಗಳು ಅಥವಾ ನೀರಿನಿಂದ ಸಂಗ್ರಹಿಸಿದ ಮಕರಂದವನ್ನು ಹೀರಿಕೊಳ್ಳಲು ಅಥವಾ ಸಂಗ್ರಹಿಸಲು. ಎರಡನೆಯ ಪ್ರಶ್ನೆ, ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಯಾವ ವಿಟಮಿನ್ ಹೆಚ್ಚು ಸಹಾಯ ಮಾಡುತ್ತದೆ? ಎ ವಿಟಮಿನ್ ಬಿ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಇ, ಡಿ ವಿಟಮಿನ್ ಡಿ. ಉತ್ತರ ಡಿ ವಿಟಮಿನ್ ಡಿ. ಕ್ಯಾನ್ಸರ್ ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಗಾಗಿ ವಿಟಮಿನ್ ಡಿ ಹೆಚ್ಚು ಸಹಾಯ ಮಾಡುತ್ತದೆ. ಮೂರನೆಯ ಪ್ರಶ್ನೆ, 5 ಮುಖ್ಯಮಂತ್ರಿಗಳ ಜೊತೆ ನಟಿಸಿದ ನಟಿ ಯಾರು? ಎ ಮನೋರಮಾ, ಬಿ ಭಾನುಮತಿ, ಸಿ ಸಾವಿತ್ರಿ, ಡಿ ಜಯಲಲಿತಾ. ಉತ್ತರ ಡಿ ಜಯಲಲಿತಾ. ನಾಲ್ಕನೆಯ ಪ್ರಶ್ನೆ, ಜಂಟಿ ನೋವನ್ನು ತ್ವರಿತವಾಗಿ ಕಡಿಮೆ ಮಾಡಲು ಯಾವುದು ಸಹಾಯ ಮಾಡುತ್ತದೆ? ಎ ಅಲ್ಲ, ಬಿ ಲವಂಗ, ಸಿ ಅರಿಶಿಣ, ಡಿ ಕರ್ಪೂರ. ಉತ್ತರ ಡಿ ಕರ್ಪೂರ. ಆಯುರ್ವೇದದ ಪ್ರಕಾರ ಜಂಟಿ ನೋವನ್ನು ತ್ವರಿತವಾಗಿ ಕಡಿಮೆ ಮಾಡಲು ಕರ್ಪೂರ ಸಹಾಯ ಮಾಡುತ್ತದೆ. ಐದನೆಯ ಪ್ರಶ್ನೆ, ದೇಹದ ಉಷ್ಣತೆಯನ್ನು ಬೇಗ ಕಡಿಮೆ ಮಾಡುವ ಪದಾರ್ಥ ಯಾವುದು? ಎ ಸಬ್ಬಕ್ಕಿ, ಬಿ ಜೀರಿಗೆ, ಸಿ ಮಜ್ಜಿಗೆ, ಡಿ ಬೆಲ್ಲ. ಉತ್ತರ ಡಿ ಬೆಲ್ಲ. ಬೆಲ್ಲವು ದೇಹದ ಸಾಮಾನ್ಯ ತಾಪಮಾನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಆರನೆಯ ಪ್ರಶ್ನೆ, ಭಾರತದಲ್ಲಿ ಮರಣದಂಡನೆಯನ್ನು ರದ್ದುಗೊಳಿಸುವ ಅಧಿಕಾರ ಯಾರಿಗಿದೆ? ಎ ಉಪರಾಷ್ಟ್ರಪತಿ, ಬಿ ಪ್ರಧಾನಮಂತ್ರಿ, ಸಿ ಗೃಹ ಮಂತ್ರಿ, ಡಿ ರಾಷ್ಟ್ರಪತಿ. ಉತ್ತರ ಡಿ ರಾಷ್ಟ್ರಪತಿ. ಭಾರತದಲ್ಲಿ ಮರಣದಂಡನೆಯನ್ನು ರದ್ದುಗೊಳಿಸುವ ಅಧಿಕಾರ ರಾಷ್ಟ್ರಪತಿಗಳ ಕೈಯಲ್ಲಿ ಇರುತ್ತದೆ. ಏಳನೆಯ ಪ್ರಶ್ನೆ, ಬ್ರಿಟಿಷರ ಕಾಲದಲ್ಲಿ ಪೊಲೀಸ್ ಕಮಿಷನರ್ ಆಗಿದ್ದ ಏಕೈಕ ಭಾರತೀಯ ಯಾರು? ಎ ಆರುಮುಗ ನಾಡರ್, ಬಿ ರಂಗಸ್ವಾಮಿ ನಾಯ್ಡು, ಸಿ ಕಂದಸ್ವಾಮಿ ಇತ್ಯಾದಿ, ಡಿ ಪರಗುಸಂ ನಾಯ್ಡು. ಉತ್ತರ ಡಿ ಪರಗುಸಂ ನಾಯ್ಡು. 1919ರಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ನಗರ ಪೊಲೀಸ್ ಆಯುಕ್ತರ ಹುದ್ದೆಯನ್ನು ಅಲಂಕರಿಸಿದ ಏಕೈಕ ಭಾರತೀಯ ಪರಗುಸಂ ನಾಯ್ಡು ಆಗಿದ್ದಾರೆ. ಎಂಟನೆಯ ಪ್ರಶ್ನೆ, 1000 ಸರೋವರಗಳನ್ನು ಹೊಂದಿರುವ ದೇಶ ಯಾವುದು? ಎ ಫಿನ್ಲ್ಯಾಂಡ್, ಬಿ ಇಂಗ್ಲೆಂಡ್, ಸಿ ಅಮೆರಿಕ, ಡಿ ನ್ಯೂಜಿಲೆಂಡ್. ಉತ್ತರ ಎ ಫಿನ್ಲ್ಯಾಂಡ್. ಆಶ್ಚರ್ಯಕರ ಸಂಖ್ಯೆಯ ಸರೋವರಗಳನ್ನು ಹೊಂದಿದೆ. ಇದನ್ನು 1000 ಸರೋವರಗಳ ಭೂಮಿ ಎಂದು ಕರೆಯಲಾಗುತ್ತದೆ. 9ನೇ ಪ್ರಶ್ನೆ, ಮೊಸರಿನೊಂದಿಗೆ ಯಾವ ಹಣ್ಣು ನಿಮ್ಮ ದೇಹದಲ್ಲಿ ವಿಷಕಾರಿ? ಎ ಮಾವಿನ ಹಣ್ಣು, ಬಿ ಬಾಳೆಹಣ್ಣು, ಸಿ ಸೇಬು, ಡಿ ದಾಳಿಂಬೆ. ಉತ್ತರ ಎ ಮಾವಿನ ಹಣ್ಣು. ಮೊಸರು ನಮ್ಮ ದೇಹದ ಮೇಲೆ ತಂಪಿನ ಪ್ರಭಾವವನ್ನು ಉಂಟು ಮಾಡಿದರೆ ಮಾವಿನ ಹಣ್ಣು ಉಷ್ಣದ ಪ್ರಭಾವವನ್ನು ಉಂಟು ಮಾಡುತ್ತದೆ. ಇದು ಅನೇಕ ಚರ್ಮ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಮತ್ತು ಇಡೀ ದೇಹದಲ್ಲಿ ವಿಷಕಾರಿ ಅಂಶಗಳು ಹಾಗೆ ಉಳಿಯುವಂತೆ ಮಾಡುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮೊಸರನ್ನು ರಾತ್ರಿಯ ಸಮಯದಲ್ಲಿ ಮಾವಿನ ಹಣ್ಣಿನ ಜೊತೆಗೆ ಸೇವನೆ ಮಾಡಬಾರದು. 10ನೆಯ ಪ್ರಶ್ನೆ, ಬಾಳೆಹಣ್ಣನ್ನು ತಿನ್ನುವುದರಿಂದ ಎಷ್ಟು ನಿಮಿಷಗಳ ಆಯುಷ್ಯ ಹೆಚ್ಚಿಸುತ್ತದೆ? ಎ 10 ನಿಮಿಷಗಳು, ಬಿ 13.5 ನಿಮಿಷಗಳು, ಸಿ 20 ನಿಮಿಷಗಳು, ಡಿ 5 ನಿಮಿಷಗಳು. ಉತ್ತರ ಬಿ 13.5 ನಿಮಿಷ. ಬಾಳೆಹಣ್ಣು ಎಲ್ಲ ರೀತಿಯಿಂದಲೂ ತುಂಬಾ ಉಪಯುಕ್ತವಾದ ಹಣ್ಣಾಗಿದೆ. ಒಂದು ಅಧ್ಯಯನದ ಪ್ರಕಾರ ಆಯುಷ್ಯವನ್ನು ಹೆಚ್ಚಿಸಲು ಪರೋಕ್ಷವಾಗಿ ಸಹಾಯಕವಾಗಿದೆ. ಬಾಳೆಹಣ್ಣನ್ನು ತಿನ್ನುವುದರಿಂದ 13.5 ನಿಮಿಷಗಳ ಆಯುಷ್ಯ ಹೆಚ್ಚಿಸುತ್ತದೆ. 11ನೇ ಪ್ರಶ್ನೆ, ಯಾವ ಪ್ರಾಣಿಯು ಸಂತೋಷವಾಗಿದ್ದಾಗ ತನ್ನ ಬಾಲವನ್ನು ಅಲ್ಲಾಡಿಸುತ್ತದೆ? ಎ ನಾಯಿ, ಬಿ ಇಲಿ, ಸಿ ಬೆಕ್ಕು, ಡಿ ಮೇಕೆ. ಉತ್ತರ ಎ ನಾಯಿ. ಸಂತೋಷ, ಹೆದರಿಕೆ, ಬೆದರಿಕೆಯ ಭಾವನೆ, ಆತಂಕ, ಶರಣಾಗತಿ ಮತ್ತು ಉತ್ಸಾಹದಂತ ವಿವಿಧ ಭಾವನೆಗಳನ್ನು ವ್ಯಕ್ತಪಡಿಸಲು ನಾಯಿಗಳು ತಮ್ಮ ಬಾಲವನ್ನು ಅಲ್ಲಾಡಿಸುತ್ತವೆ. 12ನೇ ಪ್ರಶ್ನೆ, ಮನಸ್ಸು ಉದ್ವೇಗಗೊಂಡಾಗ ಯಾವ ಬಣ್ಣವು ಮನಸ್ಸನ್ನು ಶಾಂತಗೊಳಿಸುತ್ತದೆ? ಎ ನೀಲಿ, ಬಿ ಕಪ್ಪು,
ಸಿ ಬಿಳಿ, ಡಿ ಹಸಿರು. ಉತ್ತರ ಎ ನೀಲಿ. ನೀಲಿ ಹೆಚ್ಚು ಶಾಂತಿಯುತ ಬಣ್ಣ. ನೀಲಿ ಒತ್ತಡ ನಿರ್ವಹಣೆ ವಿಶೇಷವಾಗಿ ಸಹಾಯಕವಾಗಿದೆ, ಏಕೆಂದರೆ ಇದು ಶಾಂತತೆಯ ಪ್ರಬಲ ಪ್ರಜ್ಞೆಯನ್ನು ಉತ್ತೇಜಿಸುತ್ತದೆ. 13ನೇ ಪ್ರಶ್ನೆ, ನಿದ್ರಾಹೀನತೆಗೆ ಯಾವ ಪಾನೀಯ ಒಳ್ಳೆಯದು? ಎ ಬಾದಾಮಿ ಹಾಲು, ಬಿ ತಂಪು ಪಾನೀಯಗಳು, ಸಿ ಹಸಿರು ಚಹಾ, ಡಿ ಸೋಡಾ ನೀರು. ಉತ್ತರ ಎ ಬಾದಾಮಿ ಹಾಲು. ಬಾದಾಮಿ ಹಾಲು ಅದ್ಭುತ ನಿದ್ರೆಯನ್ನು ಪ್ರಚೋದಿಸುವ ಪರ್ಯಾಯವಾಗಿದೆ. ಬಾದಾಮಿ ಹಾಲಿನಲ್ಲಿರುವ ಟ್ರಿಪ್ಟೋಫಾನ್ ರಾತ್ರಿಯಲ್ಲಿ ನಿದ್ರೆ ಮಾಡಲು ಸಹಾಯ ಮಾಡುತ್ತದೆ. 14ನೇ ಪ್ರಶ್ನೆ, ಭಾರತದಲ್ಲಿ ಯಾವ ನಗರವನ್ನು ಬೈಸಿಕಲ್ ಸಿಟಿ ಎಂದು ಕರೆಯಲಾಗುತ್ತದೆ? ಎ ವೈಜಾಗ್, ಬಿ ಸೂರತ್, ಸಿ ಮುಂಬೈ, ಡಿ ಲುಧಿಯಾನ. ಉತ್ತರ ಡಿ ಲುಧಿಯಾನ. ವಾರ್ಷಿಕವಾಗಿ ಸುಮಾರು 3 ಮಿಲಿಯನ್ ಬೈಸಿಕಲ್ಗಳನ್ನು ಉತ್ಪಾದಿಸುವ ವಿಶ್ವದ ಅತಿದೊಡ್ಡ ಬೈಸಿಕಲ್ ತಯಾರಕ ಹೀರೋ ಸೈಕಲ್ ಇಲ್ಲಿ ನೆಲೆಗೊಂಡಿದೆ. 15ನೇ ಪ್ರಶ್ನೆ, ವಿಶ್ವದ ವೇಗವಾಗಿ ಈಜುವ ಮೀನು ಯಾವುದು? ಎ ಸ್ಮೈಲ್ ಫಿಶ್, ಬಿ ಮಾರ್ಲಿನ್ ಫಿಶ್, ಸಿ ಸೋಡ್ ಫಿಶ್, ಡಿ ಬೆನಿಟೋ ಫಿಶ್. ಉತ್ತರ ಎ ಶೆಲ್ ಫಿಶ್. ಶೆಲ್ ಫಿಶ್ ಗಂಟೆಗೆ 109 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಮೀನು. ಗ್ರಹದ ಅತ್ಯಂತ ವೇಗದ ಮೀನುಗಳ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದೆ. 16ನೇ ಪ್ರಶ್ನೆ, 1 TMC ಎಂದರೆ ಎಷ್ಟು ಘನ ಅಡಿ ನೀರು? ಎ 1,000 ಮಿಲಿಯನ್, ಬಿ 2,000 ಮಿಲಿಯನ್, ಸಿ 3,000 ಮಿಲಿಯನ್, ಡಿ 4,000 ಮಿಲಿಯನ್. ಉತ್ತರ ಎ 1,000 ಮಿಲಿಯನ್. 1 TMC ಅಡಿ ಎಂದರೆ 1,000 ಮಿಲಿಯನ್ ಘನ ಅಡಿ ನೀರು. ಇದು 28,316.85 ದಶಲಕ್ಷ ಲೀಟರ್ ನೀರು. 17ನೇ ಪ್ರಶ್ನೆ, ದೇಹದಲ್ಲಿ ಅತ್ಯಂತ ಕಠಿಣವಾದ ಕೆಲಸ ಮಾಡುವ ಸ್ನಾಯುಗಳು ಯಾವುವು? ಎ ಕಣ್ಣು, ಬಿ ಲೆಗ್, ಸಿ ಬಾಯಿ, ಡಿ ಹೃದಯ. ಉತ್ತರ ಡಿ ಹೃದಯ. ದೇಹದಲ್ಲಿ ಅತ್ಯಂತ ಕಠಿಣವಾದ ಕೆಲಸ ಮಾಡುವ ಸ್ನಾಯುವೆಂದರೆ ಹೃದಯ. ಹೃದಯವು ವ್ಯಕ್ತಿಯ ಜೀವನದಲ್ಲಿ 3 ಬಿಲಿಯನ್ ಬಾರಿ ಹೊಡೆಯುವ ಸಾಮರ್ಥ್ಯವನ್ನು ಹೊಂದಿದೆ. 18ನೇ ಪ್ರಶ್ನೆ, ಯಾವ ಪಕ್ಷಿಗಳನ್ನು ಅತ್ಯಂತ ಬುದ್ಧಿವಂತ ಎಂದು ಪರಿಗಣಿಸಲಾಗಿದೆ? ಎ ಪಾರಿವಾಳ, ಬಿ ಗುಬ್ಬಚ್ಚಿ, ಸಿ ಗಿಡುಗ, ಡಿ ಕಾಗೆ. ಉತ್ತರ ಡಿ ಕಾಗೆ. ಪಕ್ಷಿಗಳಲ್ಲಿ ಕಾಗೆ ಅತ್ಯಂತ ಬುದ್ಧಿವಂತ ಎಂದು ಪರಿಗಣಿಸಲಾಗಿದೆ. 19ನೇ ಪ್ರಶ್ನೆ, ಮೊದಲನೆಯ ಮಹಾಯುದ್ಧದಲ್ಲಿ ದಾಳಿಗೆ ಒಳಗಾದ ಮೊದಲ ಭಾರತೀಯ ನಗರ ಯಾವುದು? ಎ ದೆಹಲಿ, ಬಿ ಮುಂಬೈ, ಸಿ ಕೋಲ್ಕತ್ತಾ, ಡಿ ಚೆನ್ನೈ. ಉತ್ತರ ಡಿ ಚೆನ್ನೈ. ಮೊದಲನೇ ಮಹಾಯುದ್ಧದಲ್ಲಿ ದಾಳಿಗೆ ಒಳಗಾದ ಮೊದಲ ಭಾರತೀಯ ನಗರ ಎಂದರೆ ಅದು ಚೆನ್ನೈ ಆಗಿದೆ. 20ನೇ ಪ್ರಶ್ನೆ, ಊಟದ ನಂತರ ಮೊಸರು ಕುಡಿದರೆ ಏನಾಗುತ್ತದೆ? ಎ ರೋಗ ನಿರೋಧಕ ಶಕ್ತಿ, ಬಿ ಜೀರ್ಣಕ್ರಿಯೆ, ಸಿ ತೂಕ ಇಳಿಕೆ, ಡಿ ಅಧಿಕ ರಕ್ತದೊತ್ತಡ. ಉತ್ತರ ಮೇಲಿನ ಎಲ್ಲವೂ. ಊಟದ ನಂತರ ಮೊಸರು ಕುಡಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು, ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ, ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ, ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ. 21ನೇ ಪ್ರಶ್ನೆ, ಶಾರೀರಿಕ ಮಾನಸಿಕವಾಗಿ ನಮ್ಮನ್ನು ಸಂತೋಷಗೊಳಿಸುವ ಬಣ್ಣ ಯಾವುದು? ಎ ಕೆಂಪು ಬಣ್ಣ, ಬಿ ನೀಲಿ ಬಣ್ಣ, ಸಿ ಬಿಳಿ ಬಣ್ಣ, ಡಿ ಹಸಿರು ಬಣ್ಣ. ಉತ್ತರ ಡಿ ಹಸಿರು ಬಣ್ಣ. ಶಾರೀರಿಕವಾಗಿ ಮಾನಸಿಕವಾಗಿ ನಮ್ಮನ್ನು ಸಂತೋಷಗೊಳಿಸುವ ಬಣ್ಣ ಅಂದರೆ ಅದು ಹಸಿರು ಬಣ್ಣ ಆಗಿದೆ. 22ನೇ ಪ್ರಶ್ನೆ, ದೇಹದಲ್ಲಿ ಯಾವ ಅಂಗವು ರಕ್ತವನ್ನು ಶುದ್ಧೀಕರಿಸುತ್ತದೆ? ಎ ಮೂತ್ರಪಿಂಡ, ಬಿ ಯಕೃತ್, ಸಿ ಶ್ವಾಸಕೋಶ, ಡಿ ಹೃದಯ. ಉತ್ತರ ಎ ಮೂತ್ರಪಿಂಡಗಳು. ಮೂತ್ರಪಿಂಡದ ಮುಖ್ಯ ಕಾರ್ಯವೆಂದರೆ ರಕ್ತವನ್ನು ಜೀವಾಣುಗಳಿಂದ ಸ್ವಚ್ಛಗೊಳಿಸುವುದು ಮತ್ತು ತ್ಯಾಜ್ಯವನ್ನು ಮೂತ್ರವಾಗಿ ಪರಿವರ್ತಿಸುವುದು. 23ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡಿದ ಅತ್ಯಂತ ಕಿರಿಯ ಆಟಗಾರ ಯಾರು? ಎ ಯುವರಾಜ್ ಸಿಂಗ್, ಬಿ ಹಸನ್ ರಾಜು, ಸಿ ಕಪಿಲ್ ದೇವ್, ಡಿ ರಾಹುಲ್ ದ್ರಾವಿಡ್.
ಉತ್ತರ ಬಿ ಹಸನ್ ರಾಜು. 24ನೇ ಪ್ರಶ್ನೆ, ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಯಾವ ಅಡಿಗೆ ಎಣ್ಣೆ ಉತ್ತಮವಾಗಿದೆ? ಎ ಕನೋಲ ಎಣ್ಣೆ, ಬಿ ತೆಂಗಿನ ಎಣ್ಣೆ, ಸಿ ಎಳ್ಳಿನ ಎಣ್ಣೆ, ಡಿ ಸೂರ್ಯಕಾಂತಿ ಎಣ್ಣೆ. ಉತ್ತರ ಎ ಕನೋಲ ಎಣ್ಣೆ. ಕನೋಲ ಎಣ್ಣೆ ಪ್ರಮುಖವಾಗಿ ಒಮೆಗಾ 3 ಮತ್ತು ಒಮೆಗಾ 6 ಕೊಬ್ಬಿನ ಆಮ್ಲವಿದ್ದು ಇದು ಆರೋಗ್ಯಕ್ಕೆ ತುಂಬಾ ಪರಿಣಾಮಕಾರಿ. ಕನೋಲ ಎಣ್ಣೆ ರೋಗ ನಿರೋಧಕ ನಿವಾರಣೆ ಮಾಡುವುದು ಮಾತ್ರವಲ್ಲದೆ ರೋಗ ಬಾರದಂತೆ ಕಾಪಾಡುವ ಗುಣ ಹೊಂದಿದೆ. ರಕ್ತದೊತ್ತಡವನ್ನು ಕಡಿಮೆ ಮಾಡಲು ತುಂಬಾ ಕನೋಲ ಎಣ್ಣೆ ಅಡುಗೆ ಉತ್ತಮವಾಗಿದೆ. 25ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅನುವಂಶೀಯ ಕಾಯಿಲೆ ಯಾವುದು? ಎ ಡಯಾಬಿಟಿಸ್, ಬಿ ಕ್ಷಯರೋಗ, ಸಿ ಹಿಮೋಫಿಲಿಯಾ, ಡಿ ಹೃದಯ ಸಮಸ್ಯೆಗಳು. ಉತ್ತರ ಎ ಡಯಾಬಿಟಿಸ್ ಕಾಯಿಲೆ. ಅನುವಂಶಿಕವಾಗಿ ಬರುವ ಕಾಯಿಲೆ ಅಂದರೆ ಅದು ಡಯಾಬಿಟಿಸ್ ಆಗಿದೆ.